ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ಈ ಸ್ಯಾರಿದು ಬ್ಲೌಸ್ ಕಟಿಂಗ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಲೈನಿಂಗ್ ಬ್ಲೌಸ್ ನೋಡಿರಿ. ಫಸ್ಟ್ ಲೈನಿಂಗ್ ಕ್ಲಾತ್ನ ಕಟಿಂಗ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ಕಟಿಂಗ್ನ ಮಾಡ್ಕೊಳ್ಳೋಣ. ನೋಡಿರಿ, ಇಲ್ಲಿಂದ ಇಲ್ಲಿಗೆ ಫಸ್ಟ್ ಫೋಲ್ಡ್ನ ಮಾಡ್ಕೊರಿ. ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತೆ ನೋಡ್ಕೊಂಡು ಅಷ್ಟು ಬಟ್ಟೆನ ನೀವು ಫೋಲ್ಡಿಂಗ್ನ ಮಾಡ್ಕೊರಿ. ಈಗ ಟೋಟಲಾಗಿ ನಮ್ಮ ಚೆಸ್ಟ್ ಮೆಜರ್ಮೆಂಟು 36 ಇಂಚ್ ಐತಿ. ಅದ್ರಾಗ ಅದನ್ನು ನಾವು 4 ಭಾಗ ಮಾಡ್ತಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಾಗುತ್ತೆ 9 ಇಂಚ್ ಆಕೈತಿ. ಅದಕ್ಕೆ ನಾವು ಪ್ಲಸ್ ಸ್ಟಿಚಿಂಗ್ ಮಾರ್ಜಿನ್ 2 ಇಂಚ್ ತೊಗೋಬೇಕು. ನೋಡಿರಿ, ನಾನು ತಿಳಿಸ್ಕೊಡ್ತೀನಿ ಟೋಟಲಾಗಿ ಎಷ್ಟೈತೆ ಅಂತಂದ್ರೆ. ನೋಡಿರಿ, 36 ಟೋಟಲಾಗಿ ಚೆಸ್ಟ್ ಮೆಜರ್ಮೆಂಟ್ ಐತಿ ನಮ್ಮದು. ನೋಡಿರಿ, ಅದನ್ನು ನಾವು 4 ಭಾಗ ಮಾಡ್ಕೋಬೇಕು. 2 ಭಾಗ ಮಾಡ್ತಂದ್ರೆ 18 ಆಕೈತಿ. ಇದಕ್ಕೆ ನಾವು ಇನ್ನೊಂದು ಭಾಗನ ಮಾಡ್ಕೋಬೇಕು. ನೋಡಿರಿ, 9 ಇಂಚ್ ನಮ್ಗೆ ಚೆಸ್ಟ್ ಮೆಜರ್ಮೆಂಟು ಬರ್ತೈತಿ. ಎಷ್ಟಾದರೂ ಚೆಸ್ಟ್ ಮೆಜರ್ಮೆಂಟ್ ಇರಲಿ, ನಾವು ಸೇಮ್ ಇದೇ ರೀತಿನೇ ಅಳತೆ ಮಾಡ್ಕೋಬೇಕು. ಟೋಟಲ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಇರ್ತೈತಿ ಡಿವೈಡೆಡ್ ಬೈ 4 ಮಾಡ್ಕೊಂತಂತಂದ್ರೆ ನಮ್ಗೆ ಕರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಇರಬೇಕಂತೇಳಿ ಕರೆಕ್ಟಾಗಿ ಬರ್ತೈತಿ. ನೋಡಿರಿ, ಇಲ್ಲಿಂದ ಇಲ್ಲಿಗೆ 9 ಇಂಚು ರೆಡಿ ಇರೋದು ಚೆಸ್ಟ್ ಮೆಜರ್ಮೆಂಟ್ ಇಡ್ರಿ. ಮತ್ತು ನೆಕ್ಸ್ಟ್ ಅದಕ್ಕೆ ಸ್ಟಿಚಿಂಗ್ ಮಾರ್ಜಿನು 2 ಇಂಚು ತೊಗೊಳೋದಿದ್ರೆ 2 ಇಂಚ್ ತೊಗೊರಿ. ಇಲ್ಲ ನಾವು 1.5 ಇಂಚ್ ತೊಗೊತೀವಿ ಅಂತಂದ್ರೆ 1.5 ಇಂಚ್ ತೊಗೊರಿ. ನಾನು ಇಲ್ಲಿಂದ 2 ಇಂಚು ಚೆಸ್ಟ್ ಮೆಜರ್ಮೆಂಟಿಗೆ ಸ್ಟಿಚಿಂಗ್ನ ಹೆಚ್ಚಿಗೆ ಇಟ್ಕೊತೀನಿ. ಇಲ್ಲಿಂದ ಇಲ್ಲಿಗೆ 11 ಇಂಚು ಕರೆಕ್ಟಾಗಿ ನಾನು ಬಟ್ಟೆನ ತೊಗೊಳಕತ್ತೀನಿ. ನೆಕ್ಸ್ಟ್ ಇವಾಗ ಬ್ಲೌಸಿನ ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ನಾನು ಟೋಟಲ್ ಬ್ಲೌಸಿನ ಉದ್ದ ಎಷ್ಟೈತಿ ಅಂತಂದ್ರೆ 13.5 ಇಂಚ್ ಐತಿ. 1 ಇಂಚು ಎಕ್ಸ್ಟ್ರಾ ತೊಗೊಳಕತ್ತೀನಿ, 14.5 ಇಂಚ್ ತೊಗೊಳಕತ್ತೀನಿ. ನಿಮ್ಮ ಚೆಸ್ಟ್ ಇದು ಬ್ಲೌಸಿನ ಉದ್ದ ಎಷ್ಟು ಇರ್ತೈತಿ ಅದಕ್ಕಿಂತ 1 ಇಂಚು ನೀವು ಹೆಚ್ಚಿಗೆ ತೊಗೊರಿ. 14 ಇದ್ರೆ 15 ತೊಗೊರಿ, 13 ಇದ್ರೆ 14 ತೊಗೊರಿ, ಇಲ್ಲ 15 ಇದ್ರೆ 16 ತೊಗೊರಿ. ಎಷ್ಟು ಇರ್ತೈತಿ ಅದಕ್ಕಿಂತ 1 ಇಂಚು ಹೆಚ್ಚಿಗೆ ತೊಗೊರಿ. ನಂದು 13.5 ಐತಿ. ಇಲ್ಲಿಂದ ಇಲ್ಲಿಗೆ 14.5ಗೆ ಚೆಸ್ಟ್ ಮೆಜರ್ಮೆಂಟಿನ ಉದ್ದ ನಾನು ತೊಗೊಳಕತ್ತೀನಿ. ನೋಡಿರಿ, ಇಲ್ಲಿಂದ ಕರೆಕ್ಟಾಗಿ ಈ ರೀತಿ ಫೋಲ್ಡ್ನ ಮಾಡ್ಕೊರಿ. ಈ ರೀತಿ ನಾವು ಫೋಲ್ಡ್ ಮಾಡ್ಕೊಂಡ್ರೆ ಫ್ರಂಟ್ ಮತ್ತು ಬ್ಯಾಕ್ ಎರಡು ನಮ್ಗೆ ಒಂದೇ ಸರಿನೇ ಬರ್ತಾವೆ. ಹಂಗಾಗಿ ಈ ರೀತಿನೇ ಸೇಮ್ ಫೋಲ್ಡ್ ಮಾಡ್ಕೊರಿ. ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಬ್ಲೌಸಿನ ನೆಕ್ ಬಿಡ್ತು ತೊಗೋರಿ. ಬ್ಲೌಸಿಂದ ನೆಕ್ ಬಿಡ್ತು 2 ಇಂಚ್ ಐತಿ. ಆಲ್ಮೋಸ್ಟ್ ಮಿಡಲ್ ಸೈಜ್ ಇರೋರಿಗೆ ನೆಕ್ ಬಿಡ್ತು 2 ಇಂಚ ಬರ್ತೈತಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಭುಜ 3 ಇಂಚು, ಆರ್ಮೋಲು 5 ಇಂಚ್ ತೊಗೋರಿ. ನೆಕ್ಸ್ಟ್ ಇವಾಗ ಇಲ್ಲಿಂದ 1 ಇಂಚ್ಗೆ ಮತ್ತು 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ರೌಂಡಾಗಿ ಇಲ್ಲಿ ಶೇಪ್ ತೆಗೀರಿ. ನೆಕ್ಸ್ಟ್ ಇವಾಗ ಫ್ರಂಟ್ ಬ್ಲೌಸಿನ ಉದ್ದ ಎಷ್ಟೈತೆ ನೋಡ್ಕೊರಿ. ನೋಡ್ಕೊಂಡು ಇಲ್ಲಿ ಫ್ರಂಟ್ ನೆಕ್ ಬ್ಲೌಸಿನ ಉದ್ದ ಇಟ್ಕೋರಿ ಎಷ್ಟೈತೆ ಅಂತೇಳಿ. 6 ಇಂಚ್ ಐತಿ. ಇಲ್ಲಿ 6 ಇಂಚ್ ನಾನು ತೊಗೊಳಕತ್ತೀನಿ. ನೆಕ್ಸ್ಟ್ ಇಲ್ಲಿ ಫ್ರಂಟ್ ನಾನು ಸ್ವಲ್ಪ ಸ್ಟಾರ್ ನೆಕ್ ಥರ ಇಲ್ಲಿ ಫ್ರಂಟ್ ನಾನು ಶೇಪ್ ತೆಗಿತೀನಿ. ನೀವು ರೌಂಡ್ ಬೇಕಂದ್ರೆ ರೌಂಡ್ ತೊಗೊರಿ, ಇಲ್ಲಾಂದ್ರೆ ಈ ಥರ ಬೇಕಾದ್ರೆ ಈ ಥರ ತೊಗೊರಿ, ಇಲ್ಲ ಸ್ಕ್ವೇರ್ ನೆಕ್ ಬೇಕಂದ್ರೆ ಸ್ಕ್ವೇರ್ ನೆಕ್ ಆದರೂ ತೊಗೊರಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೆ ನಂದು ರೆಡಿ ಇರೋದು ಇಲ್ಲಿ 3.5 ಇತ್ತು. ನಾನು 4.5ನ ತೊಗೊಳಕತ್ತೀನಿ. ನೆಕ್ಸ್ಟ್ ಇನ್ನೊಂದು ಸೈಡ್ 6 ಇಂಚ್ ಐತಿ. ನಾನು 7 ಇಂಚನ್ನ ತೊಗೊಳಕತ್ತೀನಿ. ನೀವು ಆರ್ಮೋಲ್ ಶೇಪಲ್ಲಿ ಕೆಳಗಡೆ ನಾವು ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡಿರ್ತೀವಿ. ಅಲ್ಲಿಂದ ಅಲ್ಲಿಗೆ ಅಳತೆ ಮಾಡ್ಕೊಂಡು ಈ ಸೈಡ್ ಮತ್ತು ಈ ಸೈಡು ನೆಕ್ ಹತ್ರನೂ 2 ಕಡೆ ನೀವು ಅಳತೆ ಮಾಡ್ಕೊಂಡು ಮಾರ್ಕಿಂಗ್ನ ಮಾಡ್ಕೊರಿ. ನೆಕ್ಸ್ಟ್ ಇಲ್ಲಿ ಕ್ರಾಸ್ ಬೆಲ್ಟಿಂದ ಶೇಪ್ ತೆಗೀರಿ. ನೆಕ್ಸ್ಟ್ ಇವಾಗ ಟಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊರಿ. ಒಂದು ಶೋಲ್ಡ್ರ್ ಮಧ್ಯದಲ್ಲಿ ಮಾರ್ಕ್ ಹಾಕ್ರಿ. ಮಾರ್ಕ್ ಹಾಕಿದ ನಂತರ ಈ ಟಕ್ಸ್ ಪಾಯಿಂಟ್ನ 2.5 ತೊಗೊರಿ. ನೆಕ್ಸ್ಟ್ ಈ ಸೈಡ್ 1/2 ಇಂಚ್ ಮಾರ್ಕ್ ಮಾಡಿರಿ. ನೆಕ್ಸ್ಟ್ ಈ ಸೈಡ್ 1/2 ಇಂಚ್ ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಇವೆರಡರ ಮಧ್ಯದಲ್ಲಿ ಟಕ್ಸ್ ಪಾಯಿಂಟ್ ಮಾರ್ಕಿಂಗ್ ಮಾಡ್ಕೊರಿ. ಈ ಟಕ್ಸ್ ಪಾಯಿಂಟ್ನ 2.5 ಇಂಚಿಗೆ ತೊಗೊರಿ. ನೆಕ್ಸ್ಟ್ ಈ ಟಕ್ಸ್ ಪಾಯಿಂಟ್ನ 4 ಇಂಚಿಗೆ ತೊಗೊರಿ. ನೆಕ್ಸ್ಟ್ ಇಲ್ಲಿಂದ 2.5 ಒಂದು ಮಾರ್ಕ್ ಮಾಡ್ಕೊಂಡು
ಈ ಟಕ್ಸ್ ಪ್ಯಾಂಟ್ 5 ಇಂಚಿಗೆ ತೊಗೋರಿ. ಇವು ಟಕ್ಸ್ ಪ್ಯಾಂಟು ಒಂದು ಸ್ವಲ್ಪ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಹೆಚ್ಚು ಕಡಿಮೆ ಆಗ್ತಿರ್ತಾವೆ, ನೋಡ್ಕೊಂಡು ತೊಗೋರಿ. ನೆಕ್ಸ್ಟ್ ಇದಾದ ನಂತರ ಈಗ ಕಟಿಂಗ್ ಮಾಡ್ಕೊರಿ. ನೆಕ್ಸ್ಟ್ ನೆಕ್ ಕಟಿಂಗ್ ಮಾಡ್ಕೊರಿ. ನೆಕ್ಸ್ಟ್ ನೋಡ್ರಿ ಬ್ಯಾಕ್ ಪಾರ್ಟ್. ಬ್ಯಾಕ್ ಪಾರ್ಟಿಂದು ನೆಕ್ ಲೆಂತ್ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ಬ್ಯಾಕ್ ಪಾರ್ಟಿನ ನೆಕ್ ಲೆಂತು 9.5 ಐತೆ ಅಂದು 9.5 ಒಂದು ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ನಾವು ಮೇಲ್ಗಡೆಯಲ್ಲಿ 2 ಇಂಚ್ ಇಟ್ಟರೆ ನಾವು ಕೆಳಗಡೆ 2.5 ಇಂಚನ್ನ ತೊಗೋಬೇಕು. ಆ ಥರ ನಾವು ತೊಗೊಂಡ್ರೆ ನೀಟಾಗಿ ಬರ್ತೈತಿ ನಮಗೆ ಶೇಪು. 2.5 ಇಂಚ್ಗೆ ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಇವಾಗಿಲ್ಲಿ ಈ ರೀತಿ ರೌಂಡಾಗಿ ಶೇಪ್ ಕೊಡ್ರಿ. ಇಲ್ಲಿ ನಾವು ಜಾಸ್ತಿ ಒಂದು ಅರ್ಧ ಇಂಚು ಇಲ್ಲಿ ಜಾಸ್ತಿ ಅಗಲ ತೊಗೊಂತಂದ್ರೆ ನಮ್ಗೆ ಪರ್ಫೆಕ್ಟಾಗಿ ರೌಂಡ್ ಶೇಪು ನೀಟಾಗಿ ಬರ್ತೈತಿ. ಮತ್ತು ಯಾವುದಾದ್ರೂ ಡಿಸೈನ್ ಮಾಡ್ಕೊಂಡ್ರೆ ಇಲ್ಲಿ ನೀಟಾಗಿ ಬರ್ತೈತಿ. ನೆಕ್ಸ್ಟ್ ಬ್ಯಾಕ್ ಪಾರ್ಟಿಗೆ ಒಂದು ಟಕ್ಸ್ ಪ್ಯಾಂಟ್ ತೊಗೋರಿ. ಶೋಲ್ಡರ್ ಮಧ್ಯದಲ್ಲಿ ಮಾರ್ಕ್ ಮಾಡ್ಕೊರಿ. ಈ ಟಕ್ಸ್ ಪ್ಯಾಂಟ್ 4 ಇಂಚಿಗೆ ತೊಗೋರಿ. ನೆಕ್ಸ್ಟ್ ಈ ಸೈಡ್ ಅರ್ಧ ಇಂಚು ಮತ್ತು ಈ ಸೈಡ್ ಅರ್ಧ ಇಂಚು ಮಾರ್ಕ್ ಮಾಡ್ಕೊರಿ. ನೋಡ್ರಿ ಬ್ಯಾಕ್ ಪಾರ್ಟ್ ಕಟಿಂಗ್ ಮುಗೀತು. ಇವಾಗ ನೆಕ್ಸ್ಟ್ ತೋಳಿನ ಕಟಿಂಗ್ ಮಾಡ್ಕೊಳ್ಳೋಣ. ನೋಡ್ರಿ ಫಸ್ಟ್ ತೋಳಿನ ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ನನ್ನ ತೋಳಿನ ಉದ್ದ ಕರೆಕ್ಟಾಗಿ 4 ಇಂಚ್ ಐತಿ. 1 ಇಂಚನ್ನ ನಾನು ಎಕ್ಸ್ಟ್ರಾ ತೊಗೊಳಕತ್ತೀನಿ. ಟೋಟಲಾಗಿ ತೋಳಿನ ಉದ್ದನ ನಾನು 5 ಇಂಚ್ ತೊಗೊಳಕತ್ತೀನಿ. ನೆಕ್ಸ್ಟ್ ಇವಾಗ ತೋಳಿನ ವಿಡ್ತ್ 9 ಇಂಚನ್ನ ತೊಗೊಳಕತ್ತೀನಿ. ಅಂದ್ರೆ ನಾವು ಟೋಟಲಾಗಿ ರೆಡಿ ಇರೋದನ್ನ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ತೊಗೊಂಡಿರ್ತೀವಿ ಅದಕ್ಕಿಂತ ನಾವು 2 ಇಂಚ್ ಮೈನಸ್ ಮಾಡಿ ತೊಗೋಬೇಕು. ನಾವು ಟೋಟಲಾಗಿ ಚೆಸ್ಟ್ ಮೆಜರ್ಮೆಂಟ್ 11 ಇಂಚನ್ನ ತೊಗೊಂಡಿದ್ದೀವಿ ನಾವು ಸ್ಟಿಚಿಂಗ್ ಮಾರ್ಜಿನ್ ಹಿಡಿದು. ಅದರೊಳಗೆ ನಾವು 2 ಇಂಚ್ ಮೈನಸ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ನಾವು ಚೆಸ್ಟ್ ಮೆಜರ್ಮೆಂಟ್ ಇದು ತೋಳಿನದು ವಿಡ್ತನ ನಾವು ತೊಗೋಬೇಕು. ಇಲ್ಲಿಂದ ಇಲ್ಲಿಗೆ 9 ಇಂಚ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಇಲ್ಲಿಂದ 2.5 ಒಂದು ಮಾರ್ಕ್ ಮಾಡಿರಿ. ಮಾರ್ಕ್ ಮಾಡಿದ ನಂತರ ತೋಳಿನ ಶೇಪ್ನ ತೆಗೀರಿ. ನೋಡ್ರಿ ತೋಳು ಕಟ್ಟಿಂಗ್. ನೆಕ್ಸ್ಟ್ ಕ್ರಾಸ್ ಬೆಲ್ಟ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೋಡ್ರಿ ಒಂದು ಸೈಡು 3.5 ಇಂಚ್ಗೆ ಮಾರ್ಕ್ ಮಾಡ್ಕೊರಿ. ಮತ್ತು ಇನ್ನೊಂದು ಸೈಡು 3 ಇಂಚ್ಗೆ ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಶೇಪ್ ತೆಗೀರಿ. ನೋಡ್ರಿ ಇವು ಕ್ರಾಸ್ ಬೆಲ್ಟ್.
ಫ್ರಂಟ್ ಪಾರ್ಟ್ ಇದು. ಇಲ್ಲಿ ಕ್ರಾಸ್ ಬೆಲ್ಟ್ಗೆ ಇಲ್ಲೊಂದು ಟಕ್ಸ್ ಪ್ಯಾಂಟ್ ಬರ್ತೈತಿ. ನಮ್ಗೆ ಈ ಕ್ರಾಸ್ ಬೆಲ್ಟ್ ಇಲ್ಲಿಂದ ಇಲ್ಲಿಗೆ ಉದ್ದ ಕರೆಕ್ಟ್ ಆಕೈತಿ ಟಕ್ಸ್ ಪ್ಯಾಂಟ್ನ ಸ್ಟಿಚ್ ಮಾಡಿದ್ರೆ. ನೆಕ್ಸ್ಟ್ ಇವಾಗ ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ಕಟಿಂಗ್ ಮಾಡ್ಕೊಳ್ಳೋಣ.